ಇಂಥ ಕೆಲಸ SIT ಅವ್ರು ಮಾಡಬಾರ್ದಾಗಿತ್ತು. ಅಕಸ್ಮಾತ್ ಮಾಡಿದ್ರು ಯಾವ ಕಾರಣದಿಂದ ಮಾಡಿದರೆ ಎಲ್ಲಾದರೂ ಕಾರಣ ತೋರಿಸ್ಬೇಕಾಗಿತ್ತು. ಅದು ಮುಂದೆ ವಾದ ವಿವಾದಗಳು ನಡೆಯುವಾಗ ಅನೇಕ ಲೀಗಲ್ ಲೂಮಿನರೀಸ್ ಬರ್ತಾರೆ, ದುಡ್ಡು ಜಾಸ್ತಿ ಖರ್ಚು ಮಾಡಿ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ಲೆವೆಲಿಂದನೂ ಕರ್ಕೊಂಬರ್ಬೋದು, ಅಥವಾ ನ್ಯಾಯದ ಪರವಾಗಿರ್ತಕ್ಕಂಥ ಸಾಮಾನ್ಯ ವಕೀಲ ಅದನ್ನು ಸಾಬೀತುಪಡಿಸಬಹುದು. ಇದೆಲ್ಲ ಪ್ರಕ್ರಿಯೆಗಳು ಒಳಪಡುತ್ತೆ. ಆದ್ದರಿಂದ ದ ಸ್ಟೇಟ್ಮೆಂಟ್ ರೆಕಾರ್ಡೆಡ್ ಬೈ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂಡರ್ 83 ಫಸ್ಟ್ಲಿ, ಸೆಕೆಂಡ್ಲಿ ಆಲ್ಸೋ ಅನದರ್ ರಿಪೋರ್ಟ್ ಕಾಂಟ್ರಡಿಕ್ಟಿಂಗ್ ದಿ ಅರ್ಲಿಯರ್ ರಿಪೋರ್ಟ್ ಈಸ್ ಹೈಲಿ ಸಸ್ಪಿಷಿಯಸ್. ಒಂದು ವೇಳೆ ಇದೆಲ್ಲ ಇದ್ದರೂ ಸಹ ಚಿನ್ನಯ್ಯ ಮತ್ತು ಸಂಗಡಿಗರು ಒಂದು ವೇಳೆ ಬುರುಡೆ ತೊಗೊಂಡೋಗಿ ಕೊಟ್ಟಿದ್ರು, ಏನು ತಪ್ಪು, ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ಅವ್ರಿಗೆ ಏನು ದುರುದ್ದೇಶ ಇದೆ, ಮಿಸ್ರೆಪ್ರೆಸೆಂಟೇಷನ್ ಏನಿದೆ, ಚೀಟಿಂಗ್ ಏನಿದೆ, ರಾಂಗ್ಫುಲ್ ಲಾಸ್ ಏನಿದೆ, ರಾಂಗ್ಫುಲ್ಗೆ ಏನಿದೆ, ದಿ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ನೆಸೆಸರಿ ಟು ಎಸ್ಟಾಬ್ಲಿಷ್ ದಿ ಅಫೆನ್ಸ್ ಈಸ್ ಟೋಟಲಿ ಆಬ್ಸೆಂಟ್. ಅದಕ್ಕೆ ಎಷ್ಟು 11 ಸೆಕ್ಷನ್ ಹಾಕಬೇಕಾ ಚಿನ್ನಯ್ಯ ಮತ್ತಿತರ ಮೇಲೆ? ಅವ್ರಿಗೆ ಈಗೆಲ್ಲ ಗೋಳಿಕೋಬೇಕಾ? ಚಿನ್ನಯ್ಯನ 3 ತಿಂಗಳು ಜೈಲಿ ಇಟ್ಕೋಬೇಕಾ? ಮುಂದೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ಸಂಬಂಧಪಟ್ಟವ್ರು. ಜೊತೆಗೆ ನಾನು ಒಂದು ಕನ್ಫ್ಯೂಷನ್ ಸಹಜವಾಗಿ ಜನಸಾಮಾನ್ಯರಿಗಿದೆ. ಈಗ ಬಂದುಬಿಟ್ಟಿದೆ ರಿಪೋರ್ಟು, ಇದರಲ್ಲಿ ಇರ್ತಕ್ಕಂಥ ಈ ಒಂದು 5 ಜನ ಆರೋಪಿಗಳು ಈಗ ಶಿಕ್ಷಾರ್ಹರಾಗ್ತಾರೆ, ಅವರು ಅಪರಾಧಿಗಳಾಗ್ತಾರೆ ಅನ್ನೋ ಆಧಾರದಲ್ಲಿ ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ನೀವು ರಿಪೋರ್ಟ್ ಓದಿರೋದ್ರಿಂದ ಕೇಳ್ತೀನಿ, ಕಾನೂನಾತ್ಮಕವಾಗಿ ಈ ರಿಪೋರ್ಟ್ ಆಧಾರದ ಮೇಲೆ ಅವ್ರೇನಾದರೂ ಅಪರಾಧಿಗಳಾಗ್ತಾರೆ ಅಥವಾ ಅವ್ರಿಗೆ ಶಿಕ್ಷೆ ಆಗುತ್ತೆ? ನನ್ನ ಪ್ರಕಾರ ಆಗಲ್ಲ. ಈಗ ಒಂದು ವೇಳೆ ನಮ್ಮ ಕಕ್ಷಿದಾರರು ಈ ಪ್ರಕರಣ ಹೈಕೋರ್ಟ್ ತೊಗೊಂಡು ವಾದ ಮಾಡಿದ್ರೆ ಎಂಟೈರ್ ಕಂಪ್ಲೇಂಟ್ ರಿಪೋರ್ಟ್ ಕ್ವಾಶ್ ಆಗುತ್ತೆ, ಸೆಟ್ ಆಗುತ್ತೆ. ಆವಾಗ ಮತ್ತೊಂದು ಟೀಕೆ ಏನು ಬರುತ್ತೆ ಅಂದರೆ, ನೀವು ಇಷ್ಟೆಲ್ಲ ಗಲಾಟೆ ಮಾಡಿ ಸೌಜನ್ಯ ಪರ ಹೋರಾಟಗಾರರು ಇಷ್ಟು ವರ್ಷಗಳಿಂದ ನಡೆಸಿ ಏನೆಲ್ಲ ಮಾಡಿ SIT ಕಾನ್ಸ್ಟಿಟ್ಯೂಟ್ ಮಾಡಿ ಮತ್ತೊಂದು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ತನಿಖೆ ಒಂದು ಹಂತಕ್ಕೆ ಬರೋವಾಗ ನೀವು ತನಿಖಾ ದಳವನ್ನೇ ರದ್ದುಪಡಿಸ್ಬಿಟ್ರಲ್ಲ, ಉದ್ದೇಶ ಏನು ಅಂತ ಸಂಶಯ ಪಡ್ತಾರೆ ಜನ. ಆ ಕೆಲಸನ ನಮ್ಮ ಹೋರಾಟಗಾರರು ಮಾಡೋಕ್ಕಾಗಲ್ಲ. ಸಹಜ ಪ್ರಕ್ರಿಯೆಯಲ್ಲೇ ಇವರು ಏನೆಲ್ಲ ಮಾಡಿದ್ದಾರೆ ಅದನ್ನು ನ್ಯಾಯಾಲಯದ ಮುಂದೆ ದಾಖಲೆಗಳನ್ನು ಮಂಡಿಸಿ ವಾದ ಮಂಡಿಸಿ ಈ ಪ್ರಕರಣದಿಂದ ಇವರು ಹೊರಗಡೆ ಬರ್ತಾರೆ, ಈ ನಂಬಿಕೆ ನನಗಿದೆ. ಈ ರಿಪೋರ್ಟ್ನಲ್ಲಿ ಏನಾದರೂ ಬುರುಡೆ ಪ್ರಕರಣ ಅಂತ ಏನಾದರೂ ಉಲ್ಲೇಖ ಮಾಡಿದ್ದಾರೆ ಸರ್ ಎಲ್ಲಾದರೂ ವರದಿಯಲ್ಲಿ? ಇಲ್ಲ, ಆ ರೀತಿ ಎಲ್ಲೂ ನನಗೆ ಕಾಣಿಸ್ಲಿಲ್ಲ. ಮುಂದೆ ಕೊಡ್ತಕ್ಕಂಥ ರಿಪೋರ್ಟ್ಲಿ ಏನಾದರೂ ಬರಿಬೋದು. ಆದರೆ ಒಂದು SIT ಮುಖ್ಯಸ್ಥರು ಬೇರೆ ಬೇರೆ ಒತ್ತಡಗಳಲ್ಲಿ ಒಳಗಾಗಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ. ಇವ್ರನ್ನ ಮಾನಿಟರ್ ಮಾಡೋಕ್ಕೆ ಯಾರೋ ಜುಡಿಷಿಯಲ್ ಅಥಾರಿಟಿ ಬೇಕೋ ಏನೋ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಕೆಲವು ಸಿಬ್ಬಂದಿಯನ್ನು ಬದಲಾಯಿಸಿ ಇದೇ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ತನಿಖೆ ಮಾಡಲಿ. ಯಾವುದಾದ್ರು ಮುಚ್ಚೋಗಿದೆಯೋ ಎಲ್ಲ ಪ್ರಕರಣಗಳ ಬಗ್ಗೆ ಕೋರ್ಟಲ್ಲಿ ಅರ್ಜಿ ಹಾಕಿ ಕೇಸನ್ನು ರೀಓಪನ್ ಮಾಡಿ ಸಂಬಂಧಪಟ್ಟ ಅಪರಾಧಿಗಳನ್ನು ಪ್ರಶ್ನಿಸಲಿ. ಕೊನೆ ಪಕ್ಷ ಈ ಸೌಜನ್ಯ ಪ್ರಕರಣ ಹೋರಾಟ ಪ್ರಾರಂಭ ಆದಾಗಿಂದ ಎಲ್ಲ ಅಪರಾಧಗಳು ಕಡಿಮೆ ಆಗಿದೆ ಅಂತ ಜನಜನಿತವಾಗಿ ಜನ ಮಾತಾಡ್ತಿದ್ದಾರೆ. ದೇವಸ್ಥಾನದ ಪಾವಿತ್ರತೆ ಉಳಿಲಿ, ದೇವಸ್ಥಾನದ ಸಂರಕ್ಷಣೆಗೆ ಎಲ್ಲರೂ ಏನು ಹೊಡೆದಾಡ್ತಿದ್ದಾರೋ ಎಲ್ಲರೂ ಅದನ್ನೇ ಮುಂದುವರಿಸಲಿ. ಅಟ್ ದಿ ಸೇಮ್ ಟೈಮ್ ಅಪರಾಧಿಗಳ ಶಿಕ್ಷೆ ಆಗಲಿ ಅಂತಲೂ ಸಹ ನಮ್ಮ ಬೇಡಿಕೆಯನ್ನು ಮಂಡಿಸಬೇಕು. ಭಾಳ ಚರ್ಚೆ ಆಗ್ತಾ ಇರೋದು, ಅನೇಕರಿಗೆ ಅದೇ ಥರದ ಒಂದು ಡಿಸಿಷನಿಗೆ ಬಂದುಬಿಟ್ಟಿದ್ದಾರೆ. ಇದೇ ಚಾರ್ಜ್ ಶೀಟ್ ಈ ಒಂದು ಆರೋಪಿಗಳ ಮೇಲೆ ಒಂದು ಅಪರಾಧದ ಒಂದು ರಿಪೋರ್ಟನ್ನೇ ಕೊಟ್ಬಿಟ್ಟಿದ್ದಾರೆ, ಇವರೇ ಅಪರಾಧಿಗಳು ಅನ್ನೋ ರೀತಿಯಾಗಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಬಂದಿರತಕ್ಕಂಥ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ಈ 3000 ಅಧಿಕ ಪುಟಗಳ ವರದಿ ಇದೆಯಲ್ಲ, ಇದು ಚಾರ್ಜ್ ಶೀಟಾ ಅಥವಾ ಏನು ಅನ್ನೋದನ್ನ ಕೇಳ್ತಾರೆ. ಇದಕ್ಕೆ ಮುಂಚಿತವಾಗಿ 1 ನಿಮಿಷದ ವಿವರಣೆ ಕೊಡಬೇಕಾಗುತ್ತೆ. ಈಗ ಚಿನ್ನಯ್ಯ ಯಾವುದೋ ಒಂದು ಬುರುಡೆನ ಇಟ್ಕೊಳ್ಳೋಣ ತೊಗೊಂಡೋಗಿ ಕೊಟ್ಟರು, ಒಂದು ವೇಳೆ ಅವರೇ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಥವಾ ಮತ್ತೊಬ್ಬರು ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸದ್ಭಾವನೆಯಿಂದ ಕಾನೂನನ್ನು ಚಾಲನೆಗೊಳಿಸೋಕ್ಕೆ ಯಾವುದಾದ್ರೂ ಇಂಥ ವಿಚಾರಗಳನ್ನು ಮಾಡಿದಾಗ ಅದು ಅಪರಾಧ ಅನ್ನಿಸ್ಕೊಳ್ಳೋದಿಲ್ಲ. ಅನೇಕ ದಿನಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ಗಂಭೀರ ಅಪರಾಧಗಳು ತನಿಖೆಗೆ ಒಳಪಡದೇ ಇರೋದ್ರಿಂದ ಅಧಿಕಾರಿಗಳು ಪೊಲೀಸರಿಗೆ ನ್ಯಾಯಾಲಯಕ್ಕೆ ಅದನ್ನು ಮನವರಿಕೆ ಮಾಡಿ ಈ ಪ್ರಕರಣಗಳು ಕಾನೂನು ಪ್ರಕಾರ ಚಾಲನೆ ಆಗಲಿ ಅನ್ನೋಕ್ಕೋಸ್ಕರವಾಗಿ ಬಂಗ್ಲೆಗುಡ್ಡೆಯಲ್ಲಿ ಬಿದ್ದಂತಹ ಬುರುಡೆಯನ್ನು ಇವರು ತಗೊಂಡೋಗಿ ನ್ಯಾಯಾಲಯದ ಮುಂದೆ ಪೊಲೀಸರ ಮುಂದೆ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ, ತಪ್ಪೇನು? ಅದು ಯಾವ್ರನ್ನೋ ಮರ್ಡರ್ ಮಾಡಿ ತೊಗೊಂಡೋಗಿದ್ದಲ್ಲ, ಯಾವುದೋ ಸಮಾಧಿಯಿಂದ ಕಾನೂನು ಬಾಹಿರವಾಗಿ ತಹಸೀಲ್ದಾರರು AC ಸಮಕ್ಷಮ ಇಲ್ಲದೆ ಎಕ್ಸ್ಯೂಮ್ ಮಾಡಿ ತೊಗೊಂಡೋಗಿದ್ದು ಅಲ್ಲ, ಅದನ್ನು ಕ್ರೈಗೆ ತೊಗೊಂಡಿದ್ದು ಅಲ್ಲ, ಅಥವಾ ದುಡ್ಡುಗೋಸ್ಕರವಾಗಿ ಮಾಡಿರ್ತಕ್ಕಂಥ ಅಪರಾಧಿಯ ಕುತಂತ್ರವೂ ಅಲ್ಲ.
ತಗೊಂಡೋಗಿರ್ತಕ್ಕಂಥದ್ದು ಬಂಗ್ಲೆಗುಡ್ಡೆಯಲ್ಲಿ ಬಿದ್ದಿರೋದು, ಅದು ಏನೋ ಭೂಮಿ ಒಳಗಿದ್ದದ್ದೆಲ್ಲ ಮೇಲಿದ್ದದ್ದು. ಈ ರೀತಿ ಅನೇಕ ಉರುಡೆಗಳು ಅಲ್ಲಿ ಬಿದ್ದಿದೆ, ಅಲ್ಲಿ ಅಸ್ಥಿಪಂಜರಗಳಿದೆ. ಇದೆಲ್ಲ ಹೇಗಾಯಿತು ಏನು, ಇದನ್ನು ತನಿಖೆಗೆ ಒಳಪಡಿಸಿ ಅನ್ನೋ ಸದುದ್ದೇಶದಿಂದ ಈ ಚಿನ್ನಯ್ಯ ಮತ್ತು ಇತರರು ಇದನ್ನು ನ್ಯಾಯಾಲಯದ ಮುಂದೆ ತಲುಪಿಸಿದ್ದಾರೆ. ಅದನ್ನು ತಲುಪಿಸಿದ ಕೂಡಲೇ ಪೊಲೀಸರು ಚಿನ್ನಯ್ಯನ ಕಂಪ್ಲೇಂಟ್ ತೊಗೊಂಡು ಕ್ರೈಮ್ ನಂಬರ್ 39/2025ನಲ್ಲಿ 211A ನಲ್ಲಿ BNSL ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಎಲ್ಲ ಉದ್ದೇಶಗಳಿಗೂ ಅವರು ದೂರುದಾರರು, ಫಿರ್ಯಾದುದಾರರು, ಆರೋಪಿಗಳಲ್ಲ. ಫಿರ್ಯಾದುದಾರರನ್ನು ಆರೋಪಿಗಳನ್ನಾಗಿ ಪರಿವರ್ತನೆಗೊಳಿಸಿ ಒಂದು ವಿಶೇಷ ವರದಿಯನ್ನು ತನಿಖಾ SIT ಅವರು ಹಾಕಿ 10 ಹಲವು ನಿಜವಾಗಲೂ 10 ಸೆಕ್ಷನ್ಸು ಹೊಸ ಸೆಕ್ಷನ್ಗಳನ್ನ ಆ್ಯಡ್ ಮಾಡಿ ಆ ಸೆಕ್ಷನ್ಗಳು ಜೀವಾವಧಿ ಸಜೆಯಿಂದ ದಂಡಿಸಲ್ಪಡಬಹುದಾದ ಸೆಕ್ಷನ್ಗಳನ್ನು ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಇದು ಹಾಕಿರೋದು ಸರಿಯಲ್ಲ. ನನ್ನ ಪ್ರಕಾರ ಪ್ರೈಮಾ ಫೇಸಿ ಇದು ಕೇಸು ನಿಲ್ಲಲ್ಲ. ಆಮೇಲೆ ನ್ಯಾಯಾಲಯಗಳು ಹೇಳಿದೆ, ಎಲ್ಲೆಲ್ಲಿ ದೂರುದಾರರನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರೋ ಅಂತಹ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಭಾಳ ಎಚ್ಚರಿಕೆಯಿಂದ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ತಾ ಇಲ್ಲ. ಇಚ್ಛಾನುಸಾರ ಅಕಾರ್ಡಿಂಗ್ ಟು ದ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಫ್ ಸರ್ಟನ್ ಆಫೀಸರ್ಸ್ ಆಫ್ ದಿ SIT, ದ ಕೇಸಸ್ ಆರ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್. ದಟ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್. ಅಲ್ಲ ಅಲ್ಲಿಗೆ ಬರ್ತಿದ್ದೀನಿ ನಾನು. ಈಗ SIT ಅವರು ಏನು ಮಾಡ್ತಿದ್ದಾರೆ, ವರದಿ ರಿಪೇರಿ ಮಾಡಿದರು. ನ್ಯಾಯಾಲಯದಲ್ಲಿ ನನಗೆ ನ್ಯಾಯಾಧೀಶ ಹೇಳಿರೋ ಪ್ರಕಾರ 6 ಸಂಪುಟಗಳ 3923 ಪುಟಗಳ ವರದಿ ಇದು SIT ಸಲ್ಲಿಸಿರೋದು. ಇದು BNSS 215ರ ಕಲಂ ಅಡಿಯಲ್ಲಿ ಸಲ್ಲಿಸಲಾಗಿದೆ. ಮತ್ತು ಇದನ್ನು ಯಾರು ಕೊಡ್ಕೂಡ್ದು ಅಂತ SIT ಅವರು ನ್ಯಾಯಾಲಯಕ್ಕೆ ವಿನಂತಿ ಮಾಡ್ಕೋತಾರೆ. ಮಹೇಶ್ ಜತ್ತಿ ತಿಮ್ರೋಡಿ ಅರ್ಜಿ ಹಾಕಿ ನನಗೆ ಪ್ರತಿಗಳು ಬೇಕು ಅಂತಾರೆ, ಕೊಡೋದಿಲ್ಲ. ಜಯಂತು ಅಪ್ಲಿಕೇಶನ್ ಹಾಕ್ತಾರೆ, ಕೊಡಲ್ಲ. ಆ ಸಂದರ್ಭದಲ್ಲಿ ಇದು ಅನಿವಾರ್ಯ ಅವ್ರಿಗೆ ಬೇಕಿತ್ತು, ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಮುಂದಿನ ಕ್ರಮ ತಗೋಬೇಕಾಗಿತ್ತು, ಬೇಲ್ ಮೂವ್ ಮಾಡಬೇಕಾಗಿತ್ತು, ಕೇಸಿನಂತೂ ಅರ್ಥ ಮಾಡ್ಕೋಬೇಕಾಗಿತ್ತು. ಇದು ರಿಪೋರ್ಟನ್ನು ವೆದರ್ ಕಂಪ್ಲೇಂಟ್ ರಿಪೋರ್ಟ್, ಆರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಆರ್ ಪೊಲೀಸ್ ರಿಪೋರ್ಟ್, ಆರ್ ಚಾರ್ಜ್ ಶೀಟ್, ಆರ್ ವಾಟ್ ಎವರ್ ಇಟ್ ಈಸ್, ಅದು ರಹಸ್ಯ ಕಾಪಾಡೋದು ಏನಿದೆ ಇದರೊಳಗೆ. ಈಗ ನಾನು ಆ ಪ್ರಕರಣದ ಆರೋಪಿ ಅಂತ ಇಟ್ಕೊಳ್ಳೋಣ, ನನ್ನ ಆರೋಪ ನಾನು ಮಾಡಿದ್ದೀನಿ ಅಥವಾ ಇಲ್ಲ ಅಂತ ಸಮರ್ಥನೆ ಮಾಡ್ಕೋಬೇಕು, ನಾನು ದಾಖಲೆ ಬೇಕೇ ಬೇಕು. ನೀವು ದಾಖಲೆ ಕೊಡಲ್ಲ ಅಂದರೆ ನಾನು ಹೇಗೆ ಮಾಡಲಿ? ಇಟ್ ಈಸ್ ಎಗನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಎಗನೆಸ್ಟ್ ದಿ ರೂಲ್ಸ್ ಆಫ್ ಪ್ರಾಕ್ಟೀಸ್, ಇಟ್ ಈಸ್ ಎಗನೆಸ್ಟ್ ದಿ ಲಾ, ದಟ್ ಕಾಂಟ್ ಬಿ ಡನ್. ದೇರ್ ಫೋರ್ SIT ನಡ್ಕೊಳ್ತಿರೋ ರೀತಿ ಇದು ಸರಿಯಲ್ಲ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಂತರ ಇದು ನೀವು ಕೇಳಿದ್ರಂಗೆ ಇದು ಏನು ಚಾರ್ಜ್ ಶೀಟ ಏನು ಅಂತ, ಹೈಕೋರ್ಟ್ ಮುಂದೆ ಪ್ರಕರಣ ನಡೆಯುವಾಗ ಚಾರ್ಜ್ ಶೀಟ್ ಅಂತಾರೆ. ಬೆಳತಂಗಡಿ ಕೋರ್ಟ್ ಮುಂದೆ ಬಂದು ವಾದ ಮಾಡುವಾಗ ಪೊಲೀಸರು SIT ಅವರು ಹೇಳ್ತಾರೆ ಇದು ಕಂಪ್ಲೇಂಟ್ ರಿಪೋರ್ಟ್ ಅಥವಾ ಪೊಲೀಸ್ ರಿಪೋರ್ಟ್ ಅಂತಾರೆ. ಒಂದು ವೇಳೆ ಚಾರ್ಜ್ ಶೀಟ್ ಅಂತ ಇಟ್ಕೊಳ್ಳೋಣ, ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಮುಂದೆ ಅವರು ಏನೂ ತನಿಖೆ ಮುಂದುವರ್ಸೋಕ್ಕಾಗೋದೇ ಇಲ್ಲ, ಮುಗೀತು. ಒಂದು ವೇಳೆ ಈಗ SIT ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ನಮಗೆಲ್ರಿಗೂ ಗೊತ್ತಿದೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನ್ಯಾಯಾಲಯದ ಅನುಮತಿಯನ್ನು 173(8) ಅಡಿಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಅನುಮತಿ ಪಡೆದೇ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಇದು ಚಾರ್ಜ್ ಶೀಟ್ ಅಂದಮೇಲೆ ಅನುಮತಿ ಎಲ್ಲಿ ಪಡೆದಿದ್ದಾರೆ SIT ಫರ್ದರ್ ಇನ್ವೆಸ್ಟಿಗೇಷನ್, ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರಿ, ಇದು ಈ ರಿಪೋರ್ಟಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಆ ಪ್ರಕಾರ ಕ್ರಮ ಜರುಗಿಸೋಕ್ಕಾಗಲ್ಲ, ಸಮನ್ಸ್ ಇಶ್ಯೂ ಮಾಡೋಕ್ಕಾಗಲ್ಲ, ವಾರೆಂಟ್ ಇಶ್ಯೂ ಮಾಡೋಕ್ಕಾಗಲ್ಲ, ಬಂಧನಕ್ಕೆ ಒಳಪಡಿಸೋಕ್ಕಾಗಲ್ಲ. ಚಾರ್ಜ್ ಶೀಟ್ ಆದರೆ ಮಾತ್ರ ಮಾಡಬೇಕು. ಅಲ್ಲಿ ಆರೋಪ ಪಟ್ಟಿಯಲ್ಲಿ ಎಲ್ಲ ಪ್ರತ್ಯಕ್ಷ ಪರೋಕ್ಷ ಎಲ್ಲ ಸಾಕ್ಷಿಗಳು ವಿವರವಾಗಿರುತ್ತೆ. ಗಿರೀಶ್ ಮಟ್ಟಣ್ಣ ಪೊಲೀಸ್ ಅಧಿಕಾರಿಯಾಗಿದ್ದವರು, ಅವರು ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ಏನೂ ಇಲ್ಲ, ಯಾವುದೋ 4 ಜನ ಸಾಕ್ಷಿಗಳು ಕರ್ಕೊಂಡು ಹೋಗೋದು, ಇಷ್ಟಾನುಸಾರ ಅವರು ಬೇಕಾದವ್ರ ಪರವಾಗಿ ಬರೆದು ಅವರೇ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ದಿ ಕಂಪ್ಲೇಂಟ್ ರಿಪೋರ್ಟ್ ಈಸ್ ಟೇಂಟೆಡ್, ಇಟ್ ಈಸ್ ಬ್ಯಾಸ್ಡ್, ಇಟ್ ಈಸ್ ಪ್ರಿಜುಡಿಷಿಯಲ್, ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ.